ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಾರ್ಟ್ ಟೈಮ್ ವರ್ಕ್ನ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಈ ಪಾರ್ಟ್ ಟೈಮ್ ವರ್ಕ್ ಏನಂತ ಹೇಳಿದರೆ, ಕಂಪನಿಯವರು ನಿಮಗೆ ಇಮೇಜ್ ಫಾರ್ಮೇಟಲ್ಲಿ ಒಂದು ಕೆಲವು ಕಂಟೆಂಟ್ಸನ್ನು ಕೊಡ್ತಾರೆ. ನೀವು ಅದನ್ನು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಿ ಕಳಿಸಿದರೆ ಸಾಕು, ಅಷ್ಟೇ. ಸೊ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಹೌಸ್ ವೈಫ್ ಇರ್ಬೋದು, ಅಥವಾ ಯಾರಾದರೂ ಪ್ಯಾಸಿವ್ ಇನ್ಕಮನ್ನು ಜನ್ರೇಟ್ ಮಾಡಲಿಕ್ಕೆ ಬಯಸುವವರು, ಅಥವಾ ಪಾರ್ಟ್ ಟೈಮ್ ವರ್ಕನ್ನು ಅಥವಾ ಆನ್ಲೈನ್ ವರ್ಕನ್ನು ಹುಡುಕ್ತಿರುವವರು ಈ ಜಾಬನ್ನು ಮಾಡ್ಬೋದು. ಸೊ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಜಾಬ್ ಆಗಿದೆ. ಹಾಗಿದು ಒಂದು ಜೆನ್ಯುನ್ ಸೈಟ್ ಕೂಡ ಆಗಲಿ. ಸೊ ಯಾವುದೇ ಫೇಕ್ ಇರುವುದಿಲ್ಲ. ಯಾಕಂತಂದರೆ ಈ ಜಾಬ್ ಸಿಗಲಿಕ್ಕೆ ನೀವು ಬೇರೆ ಬೇರೆ ರೀತಿಯ ಸ್ಟೆಪ್ಸನ್ನು ಫಾಲೋ ಮಾಡಲಿಕ್ಕೆ ಇರ್ತದೆ. ಸೊ ನಾನು ಈ ವಿಡಿಯೋದಲ್ಲಿ ಆ ಎಲ್ಲ ಪ್ರೊಸೀಜರನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಈ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ತಡ ಮಾಡಿದೆ, ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಸೊ ಮೊದಲಿಗೆ ನೀವು ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ, ಅಲ್ಲಿ ಹೈರಿಂಗ್ ಗ್ಲೋಬಲ್ ಅಂತ ಟೈಪ್ ಮಾಡಿ. ಸೊ ಹೈರಿಂಗ್ ಗ್ಲೋಬಲ್ ಟೈಪ್ ಮಾಡಿದ ತಕ್ಷಣ ನಿಮಗೆ ಮೊದಲನೇ ಒಂದು ಲಿಂಕ್ ಬರುತ್ತೆ. ಸೊ ಅದನ್ನು ಓಪನ್ ಮಾಡಿ. ಸೊ ಹೈರಿಂಗ್ ಗ್ಲೋಬಲ್ ನೀವು ಇಲ್ಲಿ ನೋಡ್ಬೋದು. ಸೊ ಹೈರಿಂಗ್ ಗ್ಲೋಬಲ್. ಸೊ ಹಿಯರ್ ಜಾಯಿನ್ ಇನ್ ಟೈಪಿಂಗ್ ಪ್ರಾಜೆಕ್ಟ್ ಟು ಅರ್ನ್ ಯುವರ್ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಪ್ರಾಜೆಕ್ಟ್. ಸೊ ಇದು ಪಾರ್ಟ್ ಟೈಮ್ ಹಾಗೂ ವರ್ಕ್ ಫ್ರಮ್ ಹೋಮ್ ಪ್ರಾಜೆಕ್ಟ್ ಆಗಿರ್ತದೆ. So as works are pure part-time, we are not giving any time limit to complete any works. ಸೊ ಅವರೇ ಹೇಳಿದರೆ ಇದೊಂದು ಪಾರ್ಟ್ ಟೈಮ್ ವರ್ಕ್ ಆಗಿರ್ತದೆ. ಆದ್ದರಿಂದ ಅವರು ಇಂದು ಯಾವುದೇ ರೀತಿಯ ಒಂದು ಟೈಮ್ ಲಿಮಿಟನ್ನು ಅವರು ಕೊಡೋದಿಲ್ಲ ಅಂತ, ಆಯಿತಾ? ನೋಡಿ, ಸೊ ಇಲ್ಲಿ ಅಪ್ಲೈ ನಾವು ಮತ್ತು ಲಾಗಿನ್ ಅಂತಿದೆ. ನಾವು ಅದಕ್ಕೆ ಮತ್ತೆ ಬರೋಣ. ಫಸ್ಟ್ ನಾವು ಇಲ್ಲಿ ಈ ವೆಬ್ಸೈಟ್ ಬಗ್ಗೆ ನೋಡುವ. ಸೊ ಈ ವೆಬ್ಸೈಟ್ ಬಗ್ಗೆ ಅವರೇ ಹೇಳಿದ್ದಾರೆ. ಅವರ ಏಮ್ ಏನಂತ ಹೇಳಿದ್ರೆ ಈಸ್ ಟು ಇಂಪ್ರೂವ್ ಸ್ಕಿಲ್ಸ್ ಆಫ್ ಎ ಹ್ಯೂಮನ್ ಆ್ಯಂಡ್ ಪ್ರೊವೈಡಿಂಗ್ ದೆಮ್ ಅ ಜಾಬ್ ಇನ್ ನಿಯರ್ ದರ್ ಏರಿಯಾಸ್. ಸೊ ಒಬ್ಬ ಮನುಷ್ಯನ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿ ಅವರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡೋದೇ ಅವ್ರದ್ದು ಉದ್ದೇಶ ಆಗಿರ್ತದಂತೆ. ಅವ್ರದ್ದು ಪ್ರೋಗ್ರಾಮ್ ಏನಂದರೆ, ವಿ ಆರ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇ-ಬುಕ್ ಟೈಪಿಂಗ್ ಪ್ರಾಜೆಕ್ಟ್ ಇನ್ ದ ಬಿಗಿನಿಂಗ್ ಆಫ್ 2008 ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಟು ಕಂಪ್ಲೀಟ್ ಹೋಲ್ ಪ್ರಾಜೆಕ್ಟ್ ಬೈ ಎಂಡಿಂಗ್ ಆಫ್ ದ ಇಯರ್ 2036. ಅವರೊಂದು ಇ-ಬುಕ್ ಟೈಪಿಂಗ್ ಪ್ರಾಜೆಕ್ಟನ್ನು 2008 ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಅವರು 2036 ಮುಗಿಸ್ಬೇಕಾಗ್ತದೆ. ಸೊ ಮೋಸ್ಟ್ಲಿ ಅದು ದೊಡ್ಡ ಪ್ರಾಜೆಕ್ಟ್ ಆಗಿರ್ಬೋದು. ಅದಕ್ಕೋಸ್ಕರ ಅವರು ಟೈಪಿಸ್ಟನ್ನು ಹುಡುಕ್ತಾ ಇರ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಿಮ್ಮ ಹತ್ರ ಯಾವುದೇ ಕಂಪ್ಯೂಟರ್ ಸಿಸ್ಟಮ್ ಇಲ್ಲ ಅಂತ ಆದರೆ, ಹೈರಿಂಗ್ ಗ್ಲೋಬಲ್ ವಿಲ್ ಪ್ರೊವೈಡ್ ಯು ಲ್ಯಾಪ್ಟಾಪ್ ಫಾರ್ ದೋಸ್ ಹೂ ಡೋಂಟ್ ಹ್ಯಾವ್ ಅ ಸಿಸ್ಟಮ್. ಈ ಕಂಪನಿಯವರು ನಿಮಗೆ ಲ್ಯಾಪ್ಟಾಪನ್ನು ಪ್ರೊವೈಡ್ ಮಾಡ್ತಾರೆ. ಸೊ ವಿ ವಿಲ್ ಡಿಡಕ್ಟ್ ನಾರ್ಮಲ್ ಗ್ರೆಂಟ್ ಚಾರ್ಜಸ್ ಫ್ರಮ್ ಯುವರ್ ಸ್ಯಾಲರೀಸ್. ನಿಮ್ಗೆ ಏನು ಹಣ ಬರುತ್ತೆ ಅದರಿಂದ ಅವರು ಒಂದು ಗ್ರೆಂಟನ್ನು ಡಿಡಕ್ಟ್ ಮಾಡ್ತಾ ಹೋಗ್ತಾರಂತೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. So e-book typing project is simple typing work, conversion of physical books into digital books. ಸೊ ಇದೆಲ್ಲ ರಿವ್ಯೂಸ್, ಅಂದರೆ ಬೇರೆ ಯಾರಾದರೂ ವರ್ಕ್ ಮಾಡಿದರೆ ಅವರು ಈ ವರ್ಕ್ ಬಗ್ಗೆ, ಕಂಪನಿ ಬಗ್ಗೆ ಹೇಳಿರ್ತಾರೆ. ಇದನ್ನು ನೀವು ಓದ್ಕೊಳ್ಬೋದು. ಸೊ ಇಲ್ಲಿ ಅವರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇದು ಗುಜರಾತಿಂದ ಇರ್ತದೆ. ಅವರ ವಾಟ್ಸಪ್ ನಂಬರ್ ಇದೆ, ಹಾಗೆ ಅವರ ಕಾಂಟ್ಯಾಕ್ಟ್ ಇಮೇಲ್ ID ಇದೆ. ಸೊ ಇಲ್ಲಿ ಪೇಮೆಂಟ್ ಪ್ರೂಫ್ಸ್ಗೆ ಹೋದರೆ ಇಲ್ಲಿ ನೋಡ್ಬೋದು, ಅವರು 2023, 24, 22, 21, 20, 19, 18 ಸೊ ಎಲ್ಲ ಪೇಮೆಂಟ್ ಡೀಟೇಲ್ಸನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಯಾವುದಾದ್ರು ಒಂದು ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ನೋಡೋಣ. ಸೊ ಇಲ್ಲಿ ನೀವು ಗಮನಿಸಿದರೆ ಅವರು ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕಳಿಸಿದ್ದಾರೆ ಅಂತ ಹೇಳ್ಕೊಂಡು ಆ ಡಾಕ್ಯುಮೆಂಟ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ಈ ಡೀಟೇಲ್ಸನ್ನು ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು. ಓಕೆ, ಸೊ ಈಗ ಈ ಜಾಬಿಗೆ ಅಪ್ಲೈ ಮಾಡೋದು ಹೇಗೆ? ಸೊ ಇದು ನೋಡಬೇಕಾದ್ರೆ ನಾವಿಲ್ಲಿ 3 ಡಾಟಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು, ಹೋಮ್ ಅಂತಿದೆ, ಪ್ರೊಜೆಕ್ಟ್ ಡೀಟೇಲ್ಸ್, ಅಪ್ಲೈ ನೌ, ಪೇಮೆಂಟ್ ಪ್ರೂಫ್ಸ್, ಲಾಗಿನ್ ಅಂತಿದೆ. ಓಕೆ, ಫಸ್ಟ್ ಆಫ್ ಆಲ್ ನಾವಿಲ್ಲಿ ಅಪ್ಲೈ ನವಿಗೆ ಹೋಗುವ. ನೀವು ಇಲ್ಲಿ ಅಪ್ಲೈ ನವ್ ಅಂತ ಹೋದರೆ ಇಲ್ಲಿ ವಿದೌಟ್ ಎಕ್ಸಾಮ್ ಫೀಸ್, ವಿತ್ ಎಕ್ಸಾಮ್ ಫೀಸ್, ಹೌ ಟು ವರ್ಕ್ ಇನ್ ಎಕ್ಸಾಮ್ ಫೀಸ್ ಅಂತಿದೆ. ಓಕೆ, ಸೊ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ವಿದೌಟ್ ಎಕ್ಸಾಮ್ಗೆ ನೋಡೋ ಏನಂತ. ಸೊ ವಿದೌಟ್ ಎಕ್ಸಾಮ್ ಏನಂತ ಹೇಳಿದರೆ, ನೀವು ಎಲ್ಲಿಯಾದರೂ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿ
ಮಾಡಿದರೆ, ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಇದ್ದರೆ, ಯಾವುದೇ ಒಂದು ಕಂಪ್ಯೂಟರ್ ಕೋರ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಇದ್ದು ಯಾವುದೇ ಒಂದು ರೆಕಗ್ನೈಸ್ಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಈ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡಿದ್ದರೆ, ಸೊ ನೀವು ಯಾವುದೇ ಎಕ್ಸಾಮನ್ನು ಬರೆಯುವಾಗ ಇಲ್ಲ, ಡೈರೆಕ್ಟ್ಲಿ ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಆ ವರ್ಕನ್ನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ಸೊ ನೀವು ನಿಮ್ಮ ಸರ್ಟಿಫಿಕೇಟನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟನ್ನು master@hiringglobal.comಗೆ ನೀವು ಅದನ್ನು ಕಳಿಸಬೇಕು. ಸೊ ನೀವು ಅದನ್ನು ಕಳಿಸಿದ ತಕ್ಷಣ ಸೊ ಅವರು ನಿಮ್ಮ ಮಾಸ್ಟರ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡಿ ಅವರು ನಿಮಗೆ ಒಂದು ಯುನೀಕ್ ಮಾಸ್ಟರ್ ಕೋಡನ್ನು ಕಳಿಸ್ತಾರೆ. ಸೊ ಈ ಯುನೀಕ್ ಮಾಸ್ಟರ್ ಕೋಡು ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡೋದಲ್ಲಿ ಯೂಸ್ ಆಗ್ತದೆ. ಸೊ ನೀವು ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಡೀಟೇಲ್ಸನ್ನು ಅವರು ಕಳಿಸ್ತಾರೆ. ಸೊ ಹಾಗಾದರೆ ನಿಮ್ಮ ಹತ್ರ ಮಾಸ್ಟರ್ ಡಿಗ್ರಿ ಇದ್ದರೆ ನೀವು ಹೇಗೆ ಅದನ್ನು ಕಳಿಸ್ಬೇಕಂತ ಹೇಳಿದ್ರೆ, ನೀವು ಅವರಿಗೆ ಮೇಲ್ ಮಾಡಬೇಕಾಗ್ತದೆ. ಮೇಲೆ ತಿಳಿಸಿದಂತಹ ಮೇಲ್ ಐ ಡಿ ಇದೆ. ಸೊ ನೀವು ಅಲ್ಲಿ ಸಬ್ಜೆಕ್ಟಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸಬ್ಮಿಷನ್ ಫಾರ್ ದಿ ಮಾಸ್ಟರ್ ಕೋಡ್ ಆ್ಯಂಡ್ ಯುವರ್ ನೇಮ್ ಇಮೇಲ್ ಮಾಡುವಾಗ 2 ಅಂತ ಅಲ್ಲಿ ಆ ಮೇಲ್ ಅಡ್ರೆಸ್ ಹಾಕಿ ಸಬ್ಜೆಕ್ಟಲ್ಲಿ ಈ ಸಬ್ಜೆಕ್ಟನ್ನು ಬರೀಬೇಕು. ಮತ್ತು ಇಮೇಲ್ ಏನು ಬರೀತೇವೆ ಅಲ್ಲಿ ನಿಮ್ಮ ರಿಜಿಸ್ಟರ್ ಇನ್ಸ್ಟಿಟ್ಯೂಷನ್ನ ಹೆಸರು ಹಾಕಿ, ಮತ್ತು ನಿಮ್ಮ ರಿಲೇಟೆಡ್ ಡಿಗ್ರಿ ಹಾಕಿ, ಮತ್ತು ನೀವು ಯಾವ ಕ್ಲಾಸಲ್ಲಿ ಪಾಸಾಗಿದ್ದೀರಿ, ಫಸ್ಟ್ ಕ್ಲಾಸಲ್ಲಿ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ನಲ್ಲಿಯಾ ಅಂತೇಳಿ ತಿಳಿಸಬೇಕಾಗ್ತದೆ. ತಿಳಿಸಿ ನೀವು ಮೇಲ್ ಮಾಡಿ. ಸೊ ನೀವು ಒಮ್ಮೆ ಮೇಲ್ ಮಾಡಿದ ನಂತರ ಅವರು ನಿಮಗೆ ಒಂದು ಯುನೀಕ್ ಕೋಡನ್ನು ಕಳಿಸ್ತಾರೆ. ಅವ್ರು ನಿಮಗೆ ಒಂದು ಮಾಸ್ಟರ್ ಕೋಡನ್ನು ಕಳಿಸ್ತಾರೆ. ಮಾಸ್ಟರ್ ಕೋಡನ್ನು ಕಳಿಸಿದ ನಂತರ ನೀವು ಈ ಫಾರ್ಮನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಮಾಸ್ಟರ್ ಕೋಡ್ ನಿಮಗೆ ಸಿಕ್ಕಿದ ನಂತರ ನೀವು ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಜೆಂಡರ್, ಮೇಲಾ ಫೀಮೇಲಾ ಏನಂತ, ಅದ ನಂತರ ನಿಮ್ಮ ಫೋನ್ ನಂಬರ್, ಇಮೇಲ್ ಅಡ್ರೆಸ್, ನಿಮ್ಮ ಅಡ್ರೆಸ್ ಲೈನ್, ನಿಮ್ಮ ಸಿಟಿ, ಹಾಗೂ ಇಲ್ಲಿ ಅವ್ರು ಕೊಟ್ಟಂಥ ಮಾಸ್ಟರ್ ಕೋಡನ್ನು ಹಾಕಿ ಅಪ್ಲೈ ನಾವು ಅಂತ ಕಳಿಸ್ಬೇಕಾಗ್ತದೆ. ಸೊ ನೀವು ಇಷ್ಟು ಮಾಡಿ ಕಳಿಸಿದ ತಕ್ಷಣ ಅವರು ನಿಮಗೆ ನಿಮ್ಮ ಫರ್ದರ್ ವರ್ಕ್ ಹೇಗೆ ಮಾಡಬೇಕಂತ ಹೇಳ್ಕೊಂಡು ಅದರ ಇನ್ಸ್ಟ್ರಕ್ಷನನ್ನು ನಿಮಗೆ ಕಲಿಸ್ತಾರೆ. ಸೊ ಇದು ವಿದೌಟ್ ಎಕ್ಸಾಮ್ ಹೇಗೆ ಅಪ್ಲೈ ಮಾಡೋದು, ಆಯಿತಾ? ಸೊ ಪುನಃ ಅಪ್ಲೈ ನಾವಲ್ಲಿ ಹೋಗುವ. ಸೊ ವಿದೌಟ್ ಎಕ್ಸಾಮ್ ಫೀಸ್, ಸೊ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿದಾದರೆ, ನಾವು ವಿದೌಟ್ ಎಕ್ಸಾಮ್ ಫೀಸ್ ನೀವು ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ನೀವು ಡಿಗ್ರಿ ಆಗಬೇಕು, ಮಾಸ್ಟರ್ ಡಿಗ್ರಿ ಆಗಬೇಕಂತ ಏನು ಅಗತ್ಯ ಇರೋದಿಲ್ಲ. ಬಟ್ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಟೈಪಿಂಗ್ ಅಕ್ಯೂರೆಸಿ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಹತ್ರ ಟೈಪಿಂಗ್ ಅಕ್ಯೂರೆಸಿ ಸರ್ಟಿಫಿಕೇಟ್ ಇದ್ದರೆ ನೀವು ಎಕ್ಸಾಮ್ ಫೀಸ್ ಇಲ್ಲದೆ ಅಪ್ಲೈ ಮಾಡ್ಬೋದು ಆಗಿದೆ. ಸೊ ನೀವು ಹಾಗೆ ಅಪ್ಲೈ ಮಾಡಬೇಕಂತ ಆದರೆ ನಿಮ್ಮ ಹತ್ರ ಟೈಪಿಂಗ್ ಅಕ್ಯೂರೆಸಿ ಸರ್ಟಿಫಿಕೇಟ್ ಇದ್ದರೆ ನೀವು ಆ ಸರ್ಟಿಫಿಕೇಟನ್ನು join@hiringglobal.inಗೆ ಕಳಿಸಬೇಕಾಗ್ತದೆ. ಸೊ ನೀವು ಮೇಲ್ ಕಳಿಸುವಾಗ ಅಲ್ಲಿ ಸಬ್ಜೆಕ್ಟಲ್ಲಿ ಸರ್ಟಿಫಿಕೇಟ್ ಸಬ್ಮಿಷನ್ ಫಾರ್ ಅಪ್ರೂವಲ್ ಕೋಡ್ ಫ್ರಾಮ್ ಯುವರ್ ನೇಮ್, ಸೊ ಇದನ್ನು ಹಾಕಬೇಕು. ಹಾಗೆ ನಿಮ್ಮ ಇಮೇಲಲ್ಲಿ ನಿಮ್ಮ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್, ಯಾವ ಇನ್ಸ್ಟಿಟ್ಯೂಷನಿಂದ ನಿಮಗೆ ಅಕ್ಯುರೆಸಿ ಸರ್ಟಿಫಿಕೇಟ್ ಸಿಕ್ಕಿದೆ, ಮತ್ತು ನಿಮ್ಮ ರೈಟಿಂಗ್ ಟೈಪ್ ಅಕ್ಯುರೆಸಿ, ಯಾಕಂತ ಹೇಳಿದ್ರೆ 80% ಅಕ್ಯುರೆಸಿ ಇರಬೇಕಾಗ್ತದೆ. ಸೊ ಅದು ಕಳಿಸಿದ ನಂತರ ಅವರು ನಿಮಗೆ ಅಪ್ರೂವಲ್ ID ಕೊಡ್ತಾರೆ. ಅದ ನಂತರ ಸೇಮ್ ಪ್ರೊಸೀಜರ್, ಇಲ್ಲಿ ನೀವು ಅದನ್ನು ಅಪ್ರೂವಲ್ IDಯನ್ನು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೀವು ನೋಡಿರ್ಬೋದು ವಿತ್ ದ ಎಕ್ಸಾಮ್ ಫೀಸ್. ಸೊ ಇದು ವಿತ್ ದ ಎಕ್ಸಾಮ್ ಫೀಸಲ್ಲಿ ಥ್ರೂ UPI ಅಥವಾ ಬ್ಯಾಂಕ್ ಡೀಟೇಲ್ಸ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನ್ಯೂ ರಿಕ್ರೂಟ್ಮೆಂಟ್ ವಿಲ್ ಸ್ಟಾರ್ಟ್ ಫ್ರಮ್ 20 ಜೂನ್ 2024 ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಹೇಗೆ 3 ಸೆಕ್ಷನಲ್ಲಿ ಅಪ್ಲೈ ಮಾಡೋದು ಅಂತ ನಾನು ಹೇಳಿಕೊಟ್ಟೆ. ಸೊ ನಾವೀಗ ಇಲ್ಲಿ ಹೋಮ್ ಸೆಕ್ಷನ್ಗೆ ಬಂದರೆ, ಸೊ ಹೋಮ್ ಸೆಕ್ಷನ್ಗೆ ಬಂದು ಇಲ್ಲಿ ನಾವು ಅಪ್ಲೈ ನಾವು ಅಂತ ಕೊಟ್ಟರೆ, ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಅಪ್ಲೈ ನಾವು ಫ್ರಮ್ ಎನಿವೇರ್ ಇನ್ ಇಂಡಿಯಾ, ಎಕ್ಸಾಮ್ ವರ್ಕ್ ವಿಲ್ ಬಿ ಪ್ರೊವೈಡೆಡ್ ಆನ್ ಎಕ್ಸಾಮ್ ಡೇಟ್ ಅಕಾರ್ಡಿಂಗ್ ಟು ಸ್ಕೆಡ್ಯೂಲ್. ಸೊ ಇದು ಎಕ್ಸಾಮ್ ಹೇಗಿರ್ತದೆ ಅಂತ ಹೇಳಿದ್ರೆ ಅವರು ನಿಮಗೆ ಕೆಲವು ಡೀಟೇಲ್ಸನ್ನು ಕೊಡ್ತಾರೆ, ಅದನ್ನು ನೀವು ಟೈಪ್ ಮಾಡಿ ಪ್ರಾಪರ್ ಅಕ್ಯುರೇಸಿಯಲ್ಲಿ ಟೈಪ್ ಮಾಡಿ ಕಳಿಸಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಕ್ಲಿಕ್ ಹಿಯರ್ ಎಕ್ಸಾಮಿನೇಷನ್ ಫಾರ್ ಸ್ಕೆಡ್ಯೂಲ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್. ಸೊ ಇದಕ್ಕೆ ಕ್ಲಿಕ್ ಮಾಡಿದರೆ ಸೊ ನೋಡಿ ಅವ್ರು ಹೇಳಿದ್ದಾರೆ, ರಿಕ್ರೂಟ್ಮೆಂಟ್ ಫಾರ್ ನ್ಯೂ ಪ್ರಾಜೆಕ್ಟ್ 24 ಅಪ್ಲೈ ಬಿಟ್ವೀನ್ 20th ಜೂನ್ ಟು 10th ಜುಲೈ. ಸೊ 10th ಜುಲೈ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ.
ಓಕೆ, ಸೊ ಇಲ್ಲಿ ಕ್ಲಿಕ್ here ಟು ಡೌನ್ಲೋಡ್ ಎಕ್ಸಾಮ್ ರಿಕ್ರೂಟ್ಮೆಂಟ್ ಇನ್ಫಾರ್ಮೇಷನ್, ಇದನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು. ಸೊ ಕ್ಲಿಕ್ here ಟು ರೀಡ್ ಆನ್ಲೈನ್ ಬುಕ್ಲೆಟ್ ಆರ್ ಬ್ರೌಷರ್. ಸೊ ಅವ್ರದ್ದು ಬ್ರೌಷರ್ ಇದೆ, ಅದರಲ್ಲಿ ನಿಮಗೆ ಇನ್ನೂ ಡೀಟೇಲ್ ಆಗಿ ನೀವು ಹೇಗೆ ಅರ್ನ್ ಮಾಡ್ಬೋದು ಅದರ ಬಗ್ಗೆ ಹೇಳಿದ್ದಾರೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿದ ನಂತರ ನೀವು PDF ಅನ್ನು ಓದಬೇಕಾದ್ರೆ ಈ ಒಂದು ಸಾಫ್ಟ್ವೇರನ್ನು ನೀವು ಇನ್ಸ್ಟಾಲ್ ಮಾಡಿ ನೋಡಬೇಕು, ಅದರ ಬಗ್ಗೆ ಸಹ ಅವರು ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ನೀವು ಗಮನಿಸ್ಬೋದು ಪ್ರೀವಿಯಸ್ ಎಕ್ಸಾಮ್ ಅದರ ರಿಸಲ್ಟ್ ಏನಿದೆ ಅದನ್ನು ನೋಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಈಗ ಕ್ಲಿಕ್ ಮಾಡಿ ನೀವು ಒಂದು ಡೆಮೋ ವರ್ಕ್, ಅಂದರೆ ಅವ್ರು ಹೇಗೆ ಡೆಮೋ ಕೊಡ್ತಾರೆ, ವರ್ಕಿದು ಹೇಗೆ ಡೆಮೋ ಇರುತ್ತೆ ಅದನ್ನು ನೋಡ್ಬೋದು. ಸೊ ಪೇಮೆಂಟ್ ಪ್ರೂಫ್ ಅಂತ ನೋಡ್ಬೋದು, ಮತ್ತು ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು. ಸೊ ನಾವು ಒಂದು ಡೆಮೋ ವರ್ಕ್ ಹೇಗಿರ್ತದೆ ಅದರ ಬಗ್ಗೆ ನೋಡೋಣ. ಸೊ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ವರ್ಕ್ ಕೊಡುವಾಗ ಒಂದು ಹೀಗೆ ಒಂದು ಸ್ಯಾಂಪಲ್ ಇಮೇಜನ್ನು ಕೊಡ್ತಾರೆ, .img ಫಾರ್ಮಲ್ ಇರುತ್ತೆ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಇದನ್ನು ಓಪನ್ ಮಾಡಿ ಒಂದು ನೋಟ್ ಪ್ಯಾಡಲ್ಲಿ ಇದೇ ರೀತಿ ಯಾವುದೇ ಒಂದು ಫುಲ್ ಸ್ಟಾಪ್ ಇರ್ಬೋದು, ಕೊಮ್ಮ ಇರ್ಬೋದು, ಅಥವಾ ಪಂಕ್ಚುಯೇಷನ್ಸ್ ಇರ್ಬೋದು, ಮಿಸ್ ಮಾಡದೆ ಕರೆಕ್ಟಾಗಿ ನೀವು ಅದನ್ನು ಮಾಡಿ ಪುನಃ ಅದನ್ನು ಜಿಪ್ ಮಾಡಿ ಅವರಿಗೆ ಕಳಿಸಬೇಕಾಗುತ್ತೆ. ಸೊ ಇದು ಇರೋದು ಆ್ಯಕ್ಚುಯಲ್ ಟೈಪಿಂಗ್ ವರ್ಕ್. ಸೊ ಇದರಿಂದ ಅವ್ರು ನಿಮಗೆ ನಿಮ್ಮ ವರ್ಕ್ನ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪೇಮೆಂಟನ್ನು ಮಾಡ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಒಂದು ಪಾರ್ಟ್ ಟೈಮ್ ವರ್ಕ್, ಒಂದು ಟೈಪಿಂಗ್ ವರ್ಕ್ ಆಗಿದೆ. ಸೊ ನೀವೇನಾದರೂ ಈ ಥರದ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಸೊ ಬಟ್ ಇದನ್ನು ಪಾರ್ಟ್ ಟೈಮ್ ಆಗಿ ತಗೊಳ್ಳಿ, ಇದನ್ನು ಫುಲ್ ಟೈಮ್ ಆಗಿ ನೋಡಲಿಕ್ಕೆ ಹೋಗಬೇಡಿ. ಇದನ್ನೊಂದು ಅಪ್ಲೈ ಮಾಡಿ ನೀವು ಸೈಡಲ್ಲಿ ನಿಮ್ಮ ರೆಗ್ಯುಲರ್ ವರ್ಕನ್ನು ಮಾಡ್ತಾ ಇರಿ. ಎಲ್ಲಿಯಾದರೂ ಇದು ಕ್ಲಿಕ್ ಆದರೆ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಆಗಿ ವರ್ಕ್ ಆಗುತ್ತೆ. ಸೊ ಈ ರೀತಿ ಅಂತಹ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡುವಂಥ ವೀಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.